ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಳೆಗಾಲದಲ್ಲಿ ಸಾಯಂಕಾಲ ಮಕ್ಕಳಿಗೆ ಅಷ್ಟೇ ಇಲ್ಲರಿ, ದೊಡ್ಡವ್ರಿಗೂ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತದೆ. ಅದು ಹೆಂಗಿರ್ಬೇಕಂದ್ರೆ ಕಡಿಮೆ ಎಣ್ಣೆನೂ ಬಳಸಿರಬೇಕು, ಹೆಲ್ದಿನೂ ಇರಬೇಕು, ಟೇಸ್ಟಿನೂ ಇರಬೇಕು. ಅದೇ ಥರದ ಒಂದು ರೆಸಿಪಿಯನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಎಷ್ಟೋ ಸಾಯಂಕಾಲದ ತಿಂಡಿಗಳನ್ನ ಟ್ರೈ ಮಾಡಿರ್ತೀರಿ, ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗ್ತಾವೆ ರೀ. ರೆಡಿಮೇಡ್ ಅಥವಾ ಮನೆಯಲ್ಲಿ ಮಾಡಿರೋದು ಯಾವುದಾದ್ರೂ ನಡೀತದೆ ರೀ. 2 ಸ್ಪೂನ್ ಆಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ ರೀ. ಇದೇನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಆ ರವೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ. ಖಾರನ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ನೀವು ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಅಜ್ವಾನ ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕತ್ತೀನಿ ರೀ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಜಿಂಜರನ್ನು ಅಥವಾ ಹಸಿ ಶುಂಠಿಯನ್ನು ಸ್ವಲ್ಪ ತುರಿದ್ಬಿಟ್ಟು ಹಾಕ್ಬೋದು. ಒಂದು ಚಿಟಿಕೆ ಅರಿಶಿಣ. ಇಲ್ಲಿ ಇದನ್ನು ಹೆಲ್ದಿ ಆಗೋಕ್ಕೆ ನಾನು ಬ್ರೇಕ್ಫಾಸ್ಟ್ ಇವು ಸ್ವಲ್ಪ ವೆಜಿಟೇಬಲ್ಸ್ಗಳನ್ನ ಹಾಕತ್ತೀನಿ. ಅದರಲ್ಲಿ ಸ್ವಲ್ಪ ಬೀನ್ಸು, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಮತ್ತು ಯಾವ ವೆಜಿಟೇಬಲ್ಸ್ ನಿಮಗೆ ಇಷ್ಟ ನೀವು ಅದನ್ನು ಹಾಕ್ಬೋದು. ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟು. ನೀವು ಮತ್ತು ಬೇಕಂದರೆ ಇದರಲ್ಲಿ ಪೀಸ್ ಹಾಕ್ಬೋದು ಅಥವಾ ಸ್ವೀಟ್ ಕಾರ್ನನ್ನು ಹಾಕ್ಬೋದು ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ವೆಜಿಟೇಬಲ್ಸಲ್ಲಿನೂ ನೀರಿನ ಅಂಶ ಇರೋದ್ರಿಂದ ಫಸ್ಟ್ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ರೀ. ಇಲ್ಲಿ ತುಂಬ ಗಟ್ಟಿನೂ ಮಾಡಲ್ಲ, ನಾನು ತುಂಬ ತೆಳುವೂ ಮಾಡಲ್ಲ. ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ರೀ. ಈಗ ಇದು ಇಷ್ಟು ರೆಡಿ ಆಗ್ಯದ ರೀ. ಹಿಟ್ಟು ಕಲಿಸಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ರೀ. ಇದ್ರ ಮೇಲಿನ ಸಿಪ್ಪೆಯನ್ನು ತೆಗೆದು ಮುಂದೆ ಮತ್ತು ಹಿಂದಿನ ಭಾಗವನ್ನು ಕಟ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಇವನ್ನ ರೌಂಡಾಗಿ ಕಟ್ ಮಾಡ್ಕೊತೀನಿ ರೀ. ತುಂಬ ತೆಳು ಕಟ್ ಮಾಡ್ಕೊಬೇಡ್ರಿ, ಸ್ವಲ್ಪ ಸೈಜು ದಪ್ಪನೇ ಇರಲಿ ರೀ. ನೋಡಿ, ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಆನಿಯನ್ ರಿಂಗ್ಗಳನ್ನ ಓಪನ್ ಮಾಡ್ಕೊತೀನಿ ರೀ. ನೋಡಿ, ನಡುವೆ ಉಳಿದಿರೋ ಭಾಗವನ್ನು ನಾನು ಮತ್ತೆ ಬೇರೆ ಎದಕ್ಕಾದ್ರೂ ಅದನ್ನು ಉಪಯೋಗ ಮಾಡ್ಕೊತೀನಿ ರೀ. ಆ ರಿಂಗ್ಗಳನ್ನ ಮಾತ್ರ ಇದರಲ್ಲಿ ನಾನು ತಕ್ಕೋತೀನಿ ರೀ. ನೋಡಿ, ಕೆಲವೊಂದು ಸಣ್ಣ ರಿಂಗ್ಸ್ ಮತ್ತು ಕೆಲವೊಂದು ದೊಡ್ಡ ರಿಂಗ್ಸ್ ಆಗ್ಯಾವ ರೀ. ನೋಡಿ, ತುಂಬ ತೆಳುಬೇಡ್ರಿ, ಅದಕ್ಕೆ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಈ ರಿಂಗ್ಸ್ ರೆಡಿ ಆಗ್ಯಾವ್ರಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಅದಕ್ಕೆ ಸೈಡಿಗೆ ಇಡ್ತೀನಿ ರೀ. ಈಗ 10 ನಿಮಿಷ ಆಗ್ಯದ್ರಿ. ಈ ಹಿಟ್ಟನ್ನು ಚೆನ್ನಾಗಿ ನಾನು ಸ್ವಲ್ಪ ನೋಡಿರಿ ಗಟ್ಟಿಯಾಗಿರ್ತದೆ. ರವೆ ಏನಾಗಿರ್ತದೆ ರೀ, ನೀರನ್ನು ಹೀರ್ಕೊಂಡಿರ್ತದೆ. ಇದಕ್ಕೊಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು. ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ರೀ. ಸ್ವಲ್ಪ ಗಟ್ಟಿ ಅನಿಸಿರುತ್ತೆ. ಇಷ್ಟಿರ್ಬೇಕು ನೋಡಿರಿ, ಇಷ್ಟಿದ್ರೆ ಸಾಕ್ರಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿರೋ ಸಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತೀನಿ. ನೀವು ಎಣ್ಣೆನೇ ಬೇಡ, ಹೆಲ್ದಿ ಬೇಕಂದ್ರೆ ತುಪ್ಪನೂ ಹಚ್ಕೋಬೋದು. ಈಗ ಈರುಳ್ಳಿಯ ರಿಂಗ್ಸ್ಗಳನ್ನ ಈ ರೀತಿ ಇಟ್ಕೋತೀನಿ ರೀ. ನೋಡಿ, ಈಗ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಹಾಕೊಂಡ್ರಿ. ನಾನು ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ಹಾಕಿದ್ದೀನಿ. ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಿರಿ, ಅಂದ್ರೆ ಬೇಯ್ದ ಮೇಲೆ ಹಿಟ್ಟು ಮೇಲ್ಗಡೆ ಬಂದಂಗೆ ಆಗ್ತಾಯಿದ್ರಿ. ಅದು ಇದಕ್ಕೆ ಸ್ವಲ್ಪ ಕಡಿಮೆ ಹಾಕಿರಂದ್ರೆ ಬೇಯ್ದ ಮೇಲೆ ಆ ಈರುಳ್ಳಿ ಸೈಜ್ನ ಅಷ್ಟೇ ಕರೆಕ್ಟಾಗಿರ್ತದೆ ರೀ. ನೋಡಿ, ಮೇಲೆ ಇನ್ನೊಂದು ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮೇಲೆ ಇನ್ನೊಂದು ಸ್ವಲ್ಪನೇ ಎಣ್ಣೆ ಹಚ್ತೀನಿ. ಒಂದೊಂದು ಹನಿ ಆಗಷ್ಟೇ ಬಿಡ್ತಾಯಿದ್ದೀನಿ ರೀ. ತುಂಬ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ರೀ. ಇವು ಒಂದು ಸೈಡ ಚೆನ್ನಾಗಿ ಬೇಯಲಿರಿ, ಅಂದರೆ ಹಿಟ್ಟು ಉಮ್ಗೊಯ್ದಂಗೆ ಆಗ್ತದೆ ರೀ. ಆಮೇಲೆ ಮತ್ತೆ ತಿರುಗಿ ಇದನ್ನು ಬೇಯಿಸ್ತೀನಿ ರೀ. ನೋಡಿ, ಹಿಟ್ಟೀಗ ಬೇಯ್ದದ್ರಿ. ಇದನ್ನು ಈಗ ತಿರುವಿ ಮತ್ತು 2 ಸೈಡ ಚೆನ್ನಾಗಿ ಬೇಯಲಿರಿ. ಅದು ಒಂದು ಸೈಡ ನೋಡಿರಿ ಚೆನ್ನಾಗಿ ಬೇಯ್ದದ್ರಿ. ನೋಡಿರಿ, ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅವು ಕ್ರಿಸ್ಪಿನೂ ಆಗ್ತಾವೆ ರೀ. ಚೆನ್ನಾಗಿ ಬೇಯಿಸೋಣ್ರಿ. ನೋಡಿ, 2 ಸೈಡ ಬೇಯ್ದಾವ್ರಿ.
ಇನ್ನೊಂದು ಸ್ವಲ್ಪ ಸಣ್ಣ ಇಟ್ಟ ಬೇಯಿಸ್ರಿಂದ ಕ್ರಿಸ್ಪಿನೂ ಆಗ್ತಾವ್ರಿ ಇವು ತುಂಬಾ ತಿನ್ನೋಕ್ಕೂ ಟೇಸ್ಟಿ ಆಗ್ತಾವ್ರಿ. ನೋಡಿ ಈಗ ಬಿಸಿ ಬಿಸಿಯಾಗಿರುವಂಥ ಆನಿಯನ್ ರಿಂಗ್ಸ್ ರೆಡಿ ಆಗ್ಯಾವ್ರಿ. ಇದನ್ನು ನೀವು ಹಾಗೇನೂ ತಿನ್ಬೋದು, ಕಿಚಪ್ ಜೊತೆನೂ ತಿನ್ಬೋದು. ಕಡಿಮೆ ಎಣ್ಣೆ ಬಳಸಿ ತುಂಬ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ರೀ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.